ಮಂಚನಾಡಿ ಗ್ರಾಮದ ಹಿತ್ತಿಲಕೋಡಿ ಎಂಬಲ್ಲಿ ಮನೆಯ ಗುಡ್ಡ ಜರಿದು ಅಜ್ಜಿ ಮೊಮ್ಮಕ್ಕಳು ಮೃತಪಟ್ಟು ಇಬ್ಬರಿಗೆ ಗಂಭೀರ ಗಾಯಗೊಂಡ ಪ್ರಕರಣ ರಾಜ್ಯಾದ್ಯಂತ ಸುದ್ದಿಯಾಗುತ್ತಿದೆ. ಮಂಚನಾಡಿ ಗ್ರಾಮ ಪಂಚಾಯತಿನ ನಿರ್ಲಕ್ಷ್ಯತನದ ಪರಮಾವಧಿ ಎಂದು ಬಿಜೆಪಿ ಆರೋಪಿಸಿದೆ. ಗಾಯಾಳು ಅಶ್ವಿನಿ ಅವರ ಸಹೋದರ ತೇಜುಕುಮಾರ್ ಎಂಬವರು ಕೊಣಾಜೆ ಪೊಲೀಸ್ ಠಾಣೆಗೆ ಈ ಬಗ್ಗೆ ದೂರು ನೀಡಿದ್ದಾರೆ. 30/5/2025 ಬೆಳಿಗ್ಗೆ 3:30ಕ್ಕೆ ಸುರಿದ ಮಳೆಯಿಂದ ನನ್ನ ಭಾವ ಸೀತಾರಾಮರ ಮನೆ ಮೇಲೆ ಗುಡ್ಡ ಕುಸಿದು ನನ್ನ ಭಾವ ಸೀತಾರಾಮರ ತಂದೆ ಕಾಂತಪ್ಪ ಪೂಜಾರಿಯವರ ಕಾಲು ತುಂಡಾಗಿದೆ. ಅಕ್ಕನ ಮಕ್ಕಳಾದ ಆರ್ಯನ್ ಮತ್ತು ಆರುಷ್ ಮತ್ತು ನನ್ನ ಭಾವನ ಅಮ್ಮ ಪ್ರೇಮ ಪೂಜಾರಿ ಮನೆಯಡಿಯಲ್ಲಿ ಮೃತಪಟ್ಟಿದ್ದಾರೆ. ನನ್ನ ಭಾವ ಸೀತಾರಾಮ್ ಈ ಘಟನೆಯಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ನನ್ನ ಅಕ್ಕ ಮತ್ತು ಭಾವ ಅವರ ತಂದೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಘಟನೆಗೆ ಕಾರಣ ಗುಡ್ಡದ ಮೇಲೆ ರಸ್ತೆ ಕಾಮಗಾರಿ ನಡೆಸಿ ಮಂಜನಾಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ KRDL ಅಧಿಕಾರಿಗಳು ಕೈಗೊಂಡ ಕಾಮಗಾರಿಯಾಗಿದೆ. ಆದುದರಿಂದ ಮಂಜನಾಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ KRDL ಅಧಿಕಾರಿಗಳು ಮುಂದೆ ಸಾವು ನೋವು ಸಂಭವಿಸುವ ಸಾಧ್ಯತೆ ತಿಳಿದಿದ್ದು, ಅವೈಜ್ಞಾನಿಕ ಹಾಗೂ ನಿರ್ಲಕ್ಷ್ಯದ ಕಾಮಗಾರಿಯ ಕೃತ್ಯದಿಂದ ಘೋರ ಸಾವು ನೋವಾಗಿದ್ದು, ಗಂಭೀರ ಗಾಯಕ್ಕೆ ಕಾರಣ ಅಧಿಕಾರಿಗಳ ಮೇಲೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 105 ಮತ್ತು 106 ಪ್ರಕಾರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಅವರು ಅಟ್ಲೀಸ್ಟ್ ಒಂದು ಸಾಯಿಲ್ ಆದರೂ ಟೆಸ್ಟ್ ಮಾಡಬೇಕು. ಯಾಕಂದರೆ ನಮ್ಮ ಸಿವಿಲಲ್ಲೇ ಇದೆ, ನಾನು ಕೂಡ ಒಬ್ಬ ಸಿವಿಲ್ ಇಂಜಿನಿಯರ್ಸ್ ಬಂದು ಸಾಯಿಲ್ ಟೆಸ್ಟ್ ಮಾಡಿ ಅದರದ್ದು ಸ್ಟ್ರೆಂತ್ ಎಷ್ಟಿದೆ, ಅಲ್ಲಿ ರಸ್ತೆ ನಿರ್ಮಾಣ ಮಾಡ್ಬೋದಾ ಅದೆಲ್ಲ ನೋಡಬೇಕು. ಅದೆಲ್ಲ ನೋಡಿದಾದಮೇಲೆ ರಸ್ತೆ ನಿರ್ಮಾಣ ಮಾಡಬೇಕು. ಇಷ್ಟವು ಗೊತ್ತಿದ್ದರೂ ಅವರು ಅವೈಜ್ಞಾನಿಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಇದರ ಬಗ್ಗೆ ನಾನೊಂದು ಕಂಪ್ಲೇಂಟ್ ಕೊಡೋಕ್ಕೆ ನಿನ್ನೆ ಕೊಣಾಜೆ ಸ್ಟೇಷನ್ಗೆ ಹೋದೆ. ಅವರು ನಮ್ಮ ಕಂಪ್ಲೇಂಟನ್ನು ತೆಗೆಯೋಕ್ಕೆ ರೆಡಿ ಇರಲಿಲ್ಲ. ಅವರು ಹೇಳ್ತಿದ್ದಾರೆ ನಾನು ಜಸ್ಟ್ ಪಿಟಿಷನ್ ಕೊಡ್ತೇನೆ, FIR ಮಾಡಲ್ಲ ಅಂತ. ಯಾಕೆ FIR ಮಾಡಲ್ಲ? ನಮಗೊಂದು ಇಷ್ಟು ಅನ್ಯಾಯ ಆಗಿದೆ, ಒಂದು ನ್ಯಾಯ ಬೇಡವಾ? ಪಿಟಿಷನ್ ಕೊಟ್ಟರೆ ಏನು ಮಾಡೋಕ್ಕಾಗುತ್ತೆ? ಅಲ್ಲಿ ಹೇಳ್ತಿದ್ದಾರೆ 15 ದಿವಸ ಆದರೂ FIR ಮಾಡ್ಬೋದು, 10 ದಿವಸ ಆದರೂ FIR ಮಾಡಬೇಕು. ನಾವು FIR ಮಾಡೋಕ್ಕೆ ಅಷ್ಟೊಂದು ದಿವಸ ಕಾಯಬೇಕಾ ಸರ್? ಕಾರಣ ಏನು ಹೇಳ್ತಿಲ್ಲ. ಅವ್ರು ಹೇಳ್ತಿದ್ದಾರೆ ನಾವು ಒಂದು ಕಂಪ್ಲೇಂಟ್ ತಗೊಂಡಿದ್ದೇವೆ, ಒಂದು FIR ಆಗಿದೆ. ನೀವು ಯಾರ ವಿರುದ್ಧ ದೂರು ನೀಡಿದರೆ ಪರ್ಟಿಕ್ಯುಲರ್? ಪಂಚಾಯತ್ ಅವರ ವಿರುದ್ಧ, ಮತ್ತು ಅದರದ್ದು ಇಂಜಿನಿಯರ್ ಮಾಡಿದ ಕೆಲಸ, ಮತ್ತು ಇವರು ಕಾಂಟ್ರಾಕ್ಟರ್ ಅವರ ವಿರುದ್ಧ ಎಲ್ಲ ಕಂಪ್ಲೇಂಟ್ ಮಾಡಿದ್ದೇನೆ ಸರ್. ಅಶ್ವಿನಿ ಅವರು ಈಗ ಇವತ್ತಿನ ಮಟ್ಟಿಗೆ ನಾನು ಡಾಕ್ಟರ್ ವಿಕ್ರಮ್ ಶೆಟ್ಟಿ ಅವ್ರ ಹತ್ರ ಮಾತಾಡಿದೆ ಈಗಾಗಲೇ. ಅವರು ಈಗ ಸ್ವಲ್ಪ ಸ್ಟೇಬಲ್ ಇದ್ದಾರೆ, ಎಲ್ಲ ನಾರ್ಮಲ್ ಉಂಟು. ಆದರೆ 24 hours ಅಬ್ಸರ್ವೇಷನಲ್ಲಿ ಇಡಲೇಬೇಕಾಗುತ್ತೆ, ನಾವು ಆಮೇಲೆ ಹೇಳಲಿಕ್ಕಾಗೋದು ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಸುಧಾರಿಸ್ಕೊಳ್ಬೋದು, ದೇವರ ದಯದಿಂದ ಸುಧಾರಿಸ್ಕೊಳ್ಬೋದು ಅಂತ ಅನ್ನಿಸ್ತಾ ಇದೆ. ಹೇಳೋದಾದರೆ ಸರ್, ಈಗ ನಮಗೆ ಗೊತ್ತಿರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊನ್ನೆಯಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ, 7-8 ದಿವಸದಿಂದ ಮಳೆ ಸುರಿತಾ ಇದೆ. ಇದರಿಂದಾಗಿ ಅನೇಕ ಹಾನಿಗಳು ಎಲ್ಲ ಕಡೆ ಆಗ್ತಾ ಉಂಟು. ಎಲ್ಲ ರೀತಿಯ ಪರಿಸ್ಥಿತಿ ತುಂಬ ಹದಗೆಟ್ಟ ಅಪಾಯದಲ್ಲಿ ಇರುವಂಥದ್ದು ಈಗಿನ ಪ್ರಸ್ತುತ ವಿಚಾರ. ಆದರೆ ಇಲ್ಲಿ ಏನು ಅಂತ ಹೇಳಿದರೆ, ಇಲ್ಲಿ ಮುಖ್ಯವಾಗಿ ಈ ಒಂದು ಪರಿಸ್ಥಿತಿಗೆ ನಾವು ಕಂಪ್ಲೇಂಟ್ ಕೊಡಲಿಕ್ಕೆ, ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅಲ್ಲಿ ನಿನ್ನೆ ಬಿದ್ದಂಥ ಗುಡ್ಡ ಕುಸಿತ ಆದಂತಹ ಜಾಗದ ಮೇಲೆ, ಮನೆಯ ಮೇಲೆ ಒಂದು ರಸ್ತೆ ಕಾಂಕ್ರೀಟೀಕರಣ ಆಗಿದೆ. 2017-18ನೇ ಇಸವಿಯಲ್ಲಿ ರಸ್ತೆ ಕಾಂಕ್ರೀಟೀಕರಣ ಮಾಡಿದ್ದಾರೆ. ಅದು ಕಾಂಕ್ರೀಟೀಕರಣ ಮಾಡಿದ್ದು ಅದೊಂದು ಅವೈಜ್ಞಾನಿಕ, ಅದೊಂದು ಕೃತ್ಯ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ, ಅದನ್ನು ಮಾಡುವ ಮುಂಚೆ ಅಲ್ಲಿರುವ ಸುತ್ತಮುತ್ತಲಿನ ಮನೆಯವರಿಗೆ ಮುಖ್ಯವಾಗಿ ಅವರು ಇನ್ಫಾರ್ಮೇಷನ್ ಕೊಡಬೇಕಾಗ್ತದೆ. ಅದರ ಸೇಫ್ಟಿಗೋಸ್ಕರ. ಸೆಕೆಂಡ್ ಪೇಜ್ ರಿಸೀವ್ ಕಾಪಿ ಅಂತ ಅನ್ಕೋತಾರೆ. ಏನಾಗಿದೆ? 3-4